ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 62. ಅಖಿಲ್ ಮಾತಿಗೆ ಪ್ರತ್ಯುತ್ತರಿಸುತ್ತಾ ಭಾವುಕನಾದ ಪಿಯೂಷ್ನನ್ನು ಗೆಳೆಯ ಸಂತೈಸಿದರೆ, ಐ ಎಮ್ ಓಕೆ ಚಾರ್ಲಿ. ಸಿಂಚುವಿನಿಂದ ದೂರಾದ ಮೇಲೆ ಜೀವನ ತುಂಬ ಪಾಠ ಕಲಿಸಿತು. ಬಹುಶಃ ನಮ್ಮಿಬ್ಬರ ಜೀವನದಲ್ಲಿ ಹೀಗೆಲ್ಲ ನಡೆಯಬೇಕು ಎನ್ನುವುದು ಆ ದೇವರು ಮೊದಲೇ ನಿರ್ಧರಿಸಿದ್ದಾನೆ ಏನೋ. ಕೊನೆಯದಾಗಿ ಸಾಮ್ರಾಟ್, ನನ್ನ ಮತ್ತು ಸಿಂಚು ನಡುವೆ ಈಗೆಲ್ಲ ಸರಿಯಾಗಿದೆ. ನಿಮ್ಮ ಮನೆಯಲ್ಲಿ ಮಾತನಾಡುವ ಮೊದಲು ನಿನ್ನಲ್ಲಿ ನಮ್ಮಿಬ್ಬರ ಪ್ರೀತಿಯ ವಿಷಯ ಹೇಳಬೇಕೆಂದು ನಿನ್ನೆ ರಾತ್ರಿಯಷ್ಟೇ ಸಿಂಚು ಜೊತೆ ನಾನು ಮಾತನಾಡಿದ್ದು. ಇವತ್ತು ನೀನು ನನ್ನನ್ನು ಭೇಟಿಯಾಗಲು ಕರೆಯದಿದ್ದರೆ ನಾನೇ ನಿನ್ನಲ್ಲಿ ಮಾತನಾಡಲು ನಿಮ್ಮ ಕಂಪನಿಯತ್ತ ಬರುವವನಿದ್ದೆ. ಇಷ್ಟೆಲ್ಲ ಹೇಳಿದ ಮೇಲೂ ನಿನಗೆ ನನ್ನ ಮೇಲೆ ಕೋಪವಿದ್ದರೆ 4 ಬಾರಿಸಿ ಬಿಡು, ಬಟ್ ಸಿಂಚುವನ್ನು ನನ್ನಿಂದ ದೂರ ಮಾಡುವ ಮಾತನಾಡಬೇಡ ಅನ್ನುತ್ತಾ ಕುಳಿತಲ್ಲಿಂದ ಎದ್ದ ಪಿಯೂಷ್ ಅಲ್ಲೇ ಇದ್ದ ಗ್ರಿಲ್ ಪಕ್ಕ ನಡೆದರೆ ಅವನತ್ತ ಹೋಗಲು ಎದ್ದ ಸಿಂಚನಾಳ ಕೈ ಹಿಡಿದ ಅಖಿಲ್ ಕಣ್ಸನ್ನೆಯಲ್ಲೇ ತಾನು ಹೋಗುತ್ತೇನೆ ಎಂದು ಅವನತ್ತ ನಡೆದು ಅವನ ಹೆಗಲ ಮೇಲೆ ಕೈಯಿಟ್ಟು ಪೊಲೀಸ್ ಯೂನಿಫಾರ್ಮ್ ಹಾಕಿಕೊಂಡು ಕಣ್ಣೀರು ಹಾಕಿದರೆ ನೋಡಿದವರು ನಗುತ್ತಾರೆ. ಹೋಯ್, ಜಸ್ಟ್ ನಿಮ್ಮನ್ನು ಕಾಡಿಸಲು ಸ್ವಲ್ಪ ರಫ್ ಆಗಿ ಮಾತನಾಡಿದೆ ಅಷ್ಟೇ. ಸಾಮ್ರಾಟ್ ನಿಮ್ಮ ಪ್ರೀತಿಯ ಬಗ್ಗೆ ಹೇಳಿದಾಗ ಒಮ್ಮೆಯಾದರೂ ನನ್ನಲ್ಲಿ ಇವರಿಗೆ ಪ್ರೀತಿಯ ವಿಷಯ ಹೇಳಬಹುದಿತ್ತು ತಾನೆ ಎಂದು ನಿಮ್ಮಿಬ್ಬರಿಗೂ ಸ್ವಲ್ಪ ಬೈದುಕೊಂಡೆ ಬಿಟ್ಟರೆ ಅದರ ಮರುಕ್ಷಣ ತುಂಬ ಖುಷಿಯಾಗಿತ್ತು. ಹ್ಯಾಪಿ ಫಾರ್ ಯು ಬೋತ್ ಎಂದವನತ್ತ ತಿರುಗಿದ ಪಿಯೂಷ್ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಾಗ, ಅಲ್ಲ, ಒಂದು 4-5 ಹೆಣ್ಣು ಮಕ್ಕಳಿಗೆ ಈಸಿಯಾಗಿ ಕಾಳಾಕಬಹುದು. ಹೇಗೂ ಹೆಚ್ಚು ಕಡಿಮೆಯಾದರೆ ತಂಗಿಯ ಗಂಡನಾಗುವ ನನ್ನ ಫ್ರೆಂಡ್ ಸ್ಟ್ರಾಂಗ್ ಪೊಲೀಸ್ ಇನ್ಸ್ಪೆಕ್ಟರ್ ಎಂದೆಲ್ಲ ಕನಸು ಕಂಡರೆ ನೀನು ಅಳುತ್ತಿದ್ದೀಯಲ್ಲೋ ಬಾಮೈದ ಎಂದಾಗ ನಕ್ಕ ಪಿಯೂಷ್ನನ್ನು ನೋಡಿ ಎಲ್ಲರ ತುಟಿ ಅಂಚಲ್ಲೂ ಖುಷಿಯ ನಗುವಿದ್ದರೆ ಕಣ್ಣಂಚು ಒರೆಸಿಕೊಳ್ಳುತ್ತಿದ್ದ ಸಿಂಚನಾಳನ್ನು ಸಾಮ್ರಾಟ್ ಸಮಾಧಾನಿಸಿ ಅವರಿಬ್ಬರತ್ತ ನಡೆದನು. ಸೊ ಬಾಮೈದ, ಅಲ್ಲ, ಈ ಖುಷಿಯನ್ನು ನೀವಿಬ್ಬರೇ ಸೆಲೆಬ್ರೇಟ್ ಮಾಡುತ್ತಿದ್ದೀರಾ ಹೇಗೆ? ತಾವಿಬ್ಬರು ಯಾರನ್ನು ಮರೆತಿದ್ದೀರಾ ಅಂತನಿಸುತ್ತಿಲ್ಲವಾ ಅನ್ನುತ್ತಾ ಅವರನ್ನು ಟೇಬಲ್ ಪಕ್ಕ ಕರೆತಂದು ಸಿಂಚನಾಳನ್ನು ಪಿಯೂಷ್ ಪಕ್ಕ ನಿಲ್ಲಿಸಿ, ಬಹುಶಃ ಅಲ್ಲ, ಪಕ್ಕ ನಿಮ್ಮ ಲವ್ ಸ್ಟೋರಿಯಲ್ಲಿ ವಿಲ್ಲನ್ ಆಗಿದ್ದು ನಾನು. ಒಂದು ಕ್ಷಣ ಮಾತು ನಿಲ್ಲಿಸಿದವನ ಕೈ ಹಿಡಿದ ಸಿಂಚನಾಳತ್ತ ನೋಡಿ, ಐ ಆಮ್ ಸಾರಿ ಗೈಸ್, ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ. ಪಿಯೂಷ್, ನೀನು ತಿಳಿದ ಹಾಗೆ ನನ್ನ ಸಿಂಚು ನಡುವೆ ಬೆಸ್ಟ್ ಫ್ರೆಂಡ್ಸ್ ಸಂಬಂಧ ಬಿಟ್ಟರೆ ಬೇರೇನೂ ಇಲ್ಲ. ಸಿಂಚು ಮುಂದಿನ ಜವಾಬ್ದಾರಿ ನಿನ್ನದು. ಟೇಕ್ ಕೇರ್ ಆಫ್ ಹರ್. ಹಾಗೆಯೇ ನಿಮ್ಮ ತಾಯಿ ಹಾಗೂ ವಾಸುದೇವ್ ಅಂಕಲ್ ಬಳಿ ಆದಷ್ಟು ಬೇಗ ನಿಮ್ಮ ಪ್ರೀತಿಯನ್ನು ಹೇಳಿಕೊಳ್ಳಿ. ಮುಂದೆ ನಮ್ಮಿಂದ ಏನೇ ಸಹಾಯ ಬೇಕಾದರೂ ನಾನು ಮತ್ತು ಅಖಿಲ್ ನಿಮ್ಮ ಜೊತೆಗಿದ್ದೇವೆ. ಬೆಸ್ಟ್ ಆಫ್ ಲಕ್ ಗೈಸ್. ಆಗಿನಿಂದ ಆಫೀಸ್ ಕಾಲ್ ಬರುತ್ತಿದೆ, ಐ ನೀಡ್ ಟು ಗೋ. ಆದಷ್ಟು ಬೇಗ ಸಿಗೋಣ ಅಂತ ಇಬ್ಬರತ್ತಲೂ ಅಂದವಾದ ನಗು ಬೀರಿ ಹೊರಟವನ ಕೈ ಸಿಂಚನ ಹಿಡಿದಿದ್ದಳು. ತಿರುಗಿ ಕಣ್ಸೆನ್ನೆಯಲ್ಲೇ ಏನು ಎಂದವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಐ ಆಮ್ ಸಾರಿ, ನಾನೇನಾದರೂ ನಿನ್ನ ಬಗ್ಗೆ ತಪ್ಪಾಗಿ ಹೇಳಿದ್ದರೆ ಪ್ಲೀಸ್ ಕ್ಷಮಿಸಿಬಿಡು. ಈ ದಿನ ಪಿಯೂಷ್ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಲು ಕಾರಣ ನೀನು ಸಾಮ್ರಾಟ್. ನನ್ನ ಪ್ರೀತಿ ನನಗೆ ಇಷ್ಟು ಬೇಗ ವಾಪಸ್ಸು ಸಿಗುತ್ತದೆ ಎನ್ನುವ ಕಲ್ಪನೆ ಕೂಡ ನನಗಿರಲಿಲ್ಲ. ಬಟ್ ಯು ಡಿಡ್ ಇಟ್ ಎಂದು ಪುನಃ ಅವನ ಎದೆಗೆ ಒರಗಿದವಳ ನಡೆಗೆ ನಸುನಕ್ಕು ಅವಳ ತಲೆಸವರಿ ಇನ್ನೇನು ಅವಳನ್ನು ದೂರ ಸರಿಸಬೇಕು ಎನ್ನುವಾಗ ಅಖಿಲ್ ಅವರಿಬ್ಬರನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಐ ಆಲ್ಸೋ ಸಾರಿ ಬ್ರೋ, ಯು ಆರ್ ದಿ ಬೆಸ್ಟ್ ಬ್ರದರ್ ಇನ್ ದಿ ವರ್ಲ್ಡ್. ಸಿಂಚು ವಿಷಯ ನೀನು ನನ್ನಿಂದ ಮುಚ್ಚಿಡಬಹುದಿತ್ತು, ಆದರೆ ಅವಳ ಬಗ್ಗೆ ಎಲ್ಲವನ್ನು ನನ್ನಲ್ಲಿ ಹೇಳಿ ಈ ಕ್ಷಣ ಇವರ ಜೊತೆ ನಾನೂ ಖುಷಿಯಾಗಿರಲು ಕಾರಣ ನೀನು. ಇನ್ನೊಮ್ಮೆ ನಾನು ಇವರ ಲೈಫಲ್ಲಿ ವಿಲ್ಲನ್, ನಾನು ಅನಾಥ ಅಂತೆಲ್ಲ ನಿನ್ನಷ್ಟಕ್ಕೆ ನೀನು ಅಂದುಕೊಂಡರೆ ಅನ್ನುತ್ತಾ ನಿಧಾನವಾಗಿ ಅವನ ಕಿವಿಯತ್ತ ಸರಿದು, ನಿನ್ನದು ನಿವಿದು ಪ್ಯಾಚಪ್ ಆಗುವಾಗ ಸರಿಯಾಗಿ ಫಿಟ್ಟಿಂಗ್ ಇಡುತ್ತೇನೆ ನೋಡುತ್ತಿರು ಎಂದು ಕಷ್ಟಡೆದು ಹೇಳಿದವರ ಮಾತಿಗೆ ಸಾಮ್ರಾಟನಿಗೆ ಆಶ್ಚರ್ಯವಾಗಿತ್ತು. ನಿನ್ನ ಪ್ರೀತಿಯ ಮುಂದೆ ಇದೆಲ್ಲ ಏನೂ ಅಲ್ಲ ಅನ್ನಿಸುತ್ತೆ ಸಾಮ್ರಾಟ್. ನೀವಿ ಯಾರ ಜೊತೆಗಾದರೂ ಖುಷಿಯಲ್ಲಿರುತ್ತಾಳೆ ಎಂದರೆ ಅದು ನಿನ್ನ ಜೊತೆಗೆ ಮಾತ್ರ. ನಿನ್ನಷ್ಟು ಡೀಪಾಗಿ ಪ್ರೀತಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದರ ಬಗ್ಗೆ ಇನ್ನಷ್ಟು ಸಮಯ ಬಂದಾಗ ಮಾತನಾಡೋಣ. ಒನ್ಸ್ ಅಗೇನ್ ಐ ಆಮ್ ಪ್ರೌಡ್ ಟು ಹ್ಯಾವ್ ಯು ಆ್ಯಸ್ ಎ ಬ್ರದರ್.
ಎಂದು ಗಟ್ಟಿಯಾಗಿ ತಬ್ಬಿಕೊಂಡ ಅಖಿಲ್ ಮಾತಿಗೆ ನಸುನಕ್ಕು ಅವನನ್ನು ಹಾಗೂ ಸಿಂಚನಾಳನ್ನು ಗಟ್ಟಿಯಾಗಿ ತಬ್ಬಿಕೊಂಡನು. ನಿಮಿಷಗಳ ಬಳಿಕ ಅವರಿಂದ ದೂರ ಸರಿದ ಸಾಮ್ರಾಟ್ ಅಲ್ಲೇ ಇದ್ದ ಪಿಯೂಷ್ ಬಳಿ ಹೋಗಿ, ಈ ಖುಷಿಗೆ ನೀನು ಮತ್ತು ಸಿಂಚು ಪಾರ್ಟಿ ಕೊಡಲೇಬೇಕು. ಆದರೆ ಇವತ್ತಲ್ಲ, ಒಮ್ಮೆ ಫ್ರೀಯಾಗಿ ಸಿಗೋಣ. ಐ ಹ್ಯಾವ್ ಟು ಗೋ ನೌ ಅನ್ನುತ್ತಾ ಅವನನ್ನು ಆಲಂಗಿಸಿ ಅಲ್ಲೇ ಇದ್ದ ಚಾರ್ಲಿ ಹಾಗೂ ಸಚಿನ್ ಬಳಿ ಹೋದ ಸಾಮ್ರಾಟ್, ನಿಮ್ಮ ಫ್ರೆಂಡ್ ಕೂಡ ಕಮಿಟ್ ಆಗಿದ್ದಾನೆ ಪಾಪ. ನೆಕ್ಸ್ಟ್ ನೀವಿಬ್ಬರೇ ಗೋವಾ ಮುಂಬೈ ಟೂರ್ ಹೋಗಬೇಕೇನು? ಆದಷ್ಟು ಬೇಗ ನೀವು ನಿಮ್ಮ ಸಂಗಾತಿಯನ್ನು ಹುಡುಕಿಕೊಳ್ಳಿ. ಹಾಗೆಯೇ ಅಲ್ಲಿದ್ದಾನಲ್ಲ ನಿಮ್ಮ ಫ್ರೆಂಡ್, ಅವನ ಬಳಿ ಹುಡುಗಿ ಯಾರೆಂದು ನೀವೇ ವಿಚಾರಿಸಿ ಎಂದು ಅಖಿಲನನ್ನು ನೋಡಿ ನಕ್ಕೋ ಕಣ್ಣೊಡೆದು ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟನು. ಈಗ ಎಲ್ಲರೂ ಅಖಿಲನನ್ನು ಸುತ್ತುವರೆದು, ಅಖಿ ಯಾರೋ ಹುಡುಗಿ, ಊರೂರು ಸುತ್ತುವುದಕ್ಕೆ ಈ ಫ್ರೆಂಡ್ಸ್ ಬೇಕು, ಪರ್ಸನಲ್ ವಿಷಯ ಹೇಳಲು ಫ್ರೆಂಡ್ಸ್ ಬೇಡ ಅಲ್ವಾ? ಹಾಗೇನೋ ಪಿಯೂಷ್ಗೆ ಹಾಗೆ ಹೀಗೆ ಅಂತ ಹೇಳುತ್ತಿದ್ದೆ, ಈಗ ನೀನು ಮಾಡುತ್ತಿರುವುದೇನು? ನೋಡು ಸಚಿನ್, ನಾವೇ ಇಬ್ಬರು ಮರ್ಯಾದೆ ಬಿಟ್ಟು ಅವಳ ಜೊತೆ ಡೇಟ್ ಹೋದೆ, ಇವಳ ಜೊತೆ ಪಬ್ಬಿಗೆ ಹೋದೆ ಅಂತ ಇವನಲ್ಲಿ ಹೇಳಿಕೊಳ್ಳುವುದು. ಈ ಮಗ ಈಗಲೇ ಎಲ್ಲ ನಮ್ಮಿಂದ ಮುಚ್ಚಿಡಲು ಶುರು ಮಾಡಿದ್ದಾರೆ. ಬಚಾವ್, ನಮ್ಮ ಮೂವರಿಗೂ ತಂಗಿ ಯಾರಿಲ್ಲ. ಇಲ್ಲವೆಂದರೆ ಇನ್ನೊಂದು ಪಿಯೂಷ್ ಸಿಂಚನ ಲವ್ ಸ್ಟೋರಿ ಕ್ರಿಯೇಟ್ ಆಗುತ್ತಿತ್ತು ಎಂದ ಚಾರ್ಲಿ ತಲೆಗೆ ಮೊಟಕಿ, ಲೋ ಸಾಕು ಸುಮ್ಮನಿರು, ನಾನೇ ಶಾಕಲ್ಲಿ ಇದ್ದೇನೆ. ಅದ್ಯಾವ ಹುಡುಗಿಯ ಜೊತೆ ನಾನು ಕಮಿಟ್ ಆಗಿದ್ದು ಎಂದು. ಇವನೊಬ್ಬ ಈಡಿಯಟ್ ಎಂದರು ಮನಸ್ಸಲ್ಲಿ. ಸಾಮ್ರಾಟ್ಗೆ ನನ್ನ ಮತ್ತು ಮಾನ್ಯತಾ ವಿಷಯವೂ ತಿಳಿಯಿತಾ ಹೇಗೆ ಎನ್ನುವ ಯೋಚನೆ ಬಂದಾಗ ಒಮ್ಮೆ ತಲೆ ಕೊಡವಿಕೊಂಡು ಗೆಳೆಯರತ್ತ ಗಮನ ಹರಿಸಿದನು. ಸ್ವಲ್ಪದರಲ್ಲಿ ಪಿಯೂಷ್ ಎಲ್ಲರಿಗೂ ಐಟಮ್ ಆರ್ಡರ್ ಮಾಡಿ ಅದನ್ನು ತಿನ್ನುತ್ತಾ ಖುಷಿಯಲ್ಲೇ ಮತ್ತಷ್ಟು ಮಾತನಾಡಿ ಎಲ್ಲರೂ ತಮ್ಮ ತಮ್ಮ ಕೆಲಸದತ್ತ ನಡೆದರು. ವಾಸುದೇವ್ ನಿರ್ಧಾರದಂತೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆ ಎಲ್ಲವೂ ತಯಾರಾಗಿತ್ತು. ಅರ್ಚಕರ ಅಣತಿಯಂತೆ ವಾಸುದೇವ್ ಮತ್ತು ರಜನಿ ತಯಾರಾಗಿ ಹೂವಿನ ಮಂಟಪದ ನಡುವೆ ಇರಿಸಿ ಶೃಂಗಾರ ಮಾಡಿದ ಸತ್ಯನಾರಾಯಣ ಫೋಟೋದ ಎದುರು ಪೂಜೆಗೆ ಕುಳಿತರೆ, ಮಕ್ಕಳು ಅವರ ಹಿಂದೆ ಹಾಸಿದ್ದ ಕಾರ್ಪೆಟ್ ಮೇಲೆ ಕುಳಿತರು. ಸ್ವಲ್ಪದರಲ್ಲೇ ವಾಸುದೇವ್ ಗೆಳೆಯರ ಜೊತೆ ಕೆಲವೊಂದು ಆಫೀಸ್ ಸ್ಟಾಫ್ ಬಂದಾಗ ಅಖಿಲ್ ಮತ್ತು ಸಾಮ್ರಾಟ್ ಅವರನ್ನು ಒಳಗಡೆ ಕರೆದು ತಂಪು ಪಾನೀಯ ಕೊಟ್ಟು ಅವರ ಜೊತೆ ಮಾತನಾಡುತ್ತಾ ಅಲ್ಲೇ ನಿಂತರೆ, ಸಿಂಚನ ನಿಮಿಷಕ್ಕೊಮ್ಮೆ ಕೈ ಗಡಿಯಾರ ಹಾಗೂ ಬಾಗಿಲಿನತ್ತ ದೃಷ್ಟಿ ನೆಟ್ಟಿದ್ದಳು. ಕಾರಣ, ಇಂದಿನ ರಾತ್ರಿ ಪಿಯೂಷ್ ಕರೆ ಮಾಡಿ ತಾಯಿಗೆ ನಮ್ಮಿಬ್ಬರ ಪ್ರೀತಿಯ ವಿಷಯ ತಿಳಿಸಿದೆ. ಮೊದಲಿಗೆ ಅಷ್ಟೊಂದು ಶ್ರೀಮಂತ ಮನೆಯ ಹುಡುಗಿ ಹಾಗೆ ಹೀಗೆ ಎಂದರು. ನಂತರ ನನ್ನ ಖುಷಿಗೆ ನಮ್ಮ ಪ್ರೀತಿಯನ್ನು ಒಪ್ಪಿದ್ದಾರೆ. ಹೇಗೂ ಅಖಿಲ್ ಮತ್ತು ನೀನು ಪೂಜೆಗೆ ಕರೆದಿದ್ದೀರಿ. ಪೂಜೆಯೆಲ್ಲ ಮುಗಿದ ಬಳಿಕ ಅಂಕಲ್ ಜೊತೆ ಪೂರ್ತಿ ಮನೆಯವರ ಬಳಿ ಮಾತನಾಡುತ್ತೇನೆ ಎಂದಿದ್ದ. ಒಂದು ಕಡೆ ಅವನು ಬರುತ್ತಾನೆ ಎಂದು ಅವಳು ಖುಷಿಪಟ್ಟರೆ, ಇನ್ನೊಂದು ಕಡೆ ತಮ್ಮ ಬಗ್ಗೆ ಅವನು ಮನೆಯಲ್ಲಿ ಮಾತನಾಡಿದ ಬಳಿಕ ತಂದೆಯ ಪ್ರತಿಕ್ರಿಯೆ ಹೇಗಿರಬಹುದು? ಪಿಯೂಷನ್ನು ಡ್ಯಾಡ್ ಒಪ್ಪುತ್ತಾರಾ? ಹೀಗೆ ತಲೆ ತುಂಬ ಪ್ರಶ್ನೆಗಳನ್ನೇ ತುಂಬಿಕೊಂಡು ಅವನ ದಾರಿಗೆ ಎದುರು ನೋಡುತ್ತಿದ್ದಳು. ಬಂದಿರುವ ಮ್ಯಾನೇಜರ್ ಹಾಗೂ ಆಫೀಸರ್ ಕೆಲವರು ಅಖಿಲ್ ಬಳಿ ನಿವೇದಿತಾ ಬಗ್ಗೆ ವಿಚಾರಿಸಿದಾಗ ಅಲ್ಲೇ ಕುಳಿತಿರುವವಳ ಪಕ್ಕ ಬಂದವನು ಅವಳ ಜೊತೆ ಸಿಂಚನಾಳನ್ನು ಅವರ ಹತ್ತಿರ ಕರೆದುಕೊಂಡು ನಡೆದನು. ಮೊದಲಿಗಿಂತಲೂ ಸ್ವಲ್ಪ ಸಣ್ಣಗಾಗಿ, ಅವಳ ಮುಖದಲ್ಲಿರುವ ಬಳಲಿಕೆಯ ಜೊತೆ ಸರ್ಜರಿಗಾಗಿ ಎಡಬದಿಯ ತಲೆಯಲ್ಲಿ 6 ಇಂಚು ಅಗಲದಷ್ಟು ಜಾಗದಲ್ಲಿದ್ದ ಕೂದಲನ್ನು ಪೂರ್ತಿ ತೆಗೆದ ಕಾರಣ ಕಾಣಿಸುತ್ತಿರುವ ಸರ್ಜರಿ ಮಾರ್ಕನ್ನು ಗಮನಿಸಿದ ಎಲ್ಲರೂ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿ ಮನೆಯಲ್ಲೇ ಇನ್ನಷ್ಟು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದ್ದರು. ಅವರಲ್ಲಿ ಮಾತನಾಡುತ್ತಿರುವಾಗಲೇ ಅಖಿಲ್ ಗೆಳೆಯರು ಬಂದ ಕಾರಣ ಸಿಂಚನ ಬಳಿ ಹೇಳಿ ನಿವೇದಿತಾಳನ್ನು ಅಲ್ಲೇ ಬಿಟ್ಟು ಅವರತ್ತ ನಡೆದನು. ಸಚಿನ್, ಚಾರ್ಲಿ ಜೊತೆ ಪಿಯೂಷ್ ಹಾಗೂ ಅವನ ತಾಯಿ ಪ್ರಶಾಂತಿ ಬಂದುದನ್ನು ನೋಡಿ ಆತ್ಮೀಯತೆಯಿಂದ ಅವರನ್ನು ಒಳಗಡೆ ಕರೆದು ಕೂರಿಸಿ ಪಾಟೀಲ್ ಮೂಲಕ ಅವರಿಗೆ ಕುಡಿಯಲು ಪಾನೀಯ ಕೊಡುವಾಗ ಕೆಲವೊಂದು ಆಫೀಸ್ ಸ್ಟಾಫ್ ಜೊತೆ ಮಾನ್ಯತಾ ಬಂದಿದ್ದಳು. ಅಖಿಲ್ ಜೊತೆ ಸೇರಿದ ಆರ್ಯ ಅವರೆಲ್ಲರನ್ನೂ ಒಳಗಡೆ ಕರೆದರೆ, ಸಿಂಚನ ಜೊತೆ ನಿವೇದಿತಾ ಅವರೆಲ್ಲರ ಪಕ್ಕ ನಡೆದು ಎಲ್ಲರ ಬಳಿ ಮಾತನಾಡತೊಡಗಿದಳು. ಪಿಯೂಷ್ ಸಿಂಚನಾಳನ್ನು ತಾಯಿಗೆ ಪರಿಚಯಿಸಿದಾಗ ಸೀರೆಯುಟ್ಟು ಮುದ್ದಾಗಿರುವವಳನ್ನು ನೋಡಿ ನಿಧಾನವಾಗಿ ಅವಳ ಕಿವಿಯ ಬಳಿ, ನನ್ನ ಮಗ ಹೇಳಿದ್ದಕ್ಕಿಂತ ಅಂದವಾಗಿದ್ದೀಯಾ ಎಂದು ಕೆನ್ನೆ ಹಿಂಡಿದರು. ನಂತರ ಅಲ್ಲೇ ಇದ್ದ ನಿವೇದಿತಾಳನ್ನು ಮಾತನಾಡಿಸಿ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸುವಾಗ ಚಾರ್ಲಿ ಮತ್ತು ಸಚಿನ್ ಅವರನ್ನು ಸೇರಿಕೊಂಡರು.
ಗೆಸ್ಟ್ ಪಕ್ಕ ಇದ್ದ ಮಕ್ಕಳನ್ನು ಅರ್ಚಕರು ವಾಸುದೇವ್ ಬಳಿ ಹತ್ತಿರ ಕರೆಯಲು ಹೇಳಿದಾಗ ಎಲ್ಲರೂ ಅವರ ಹತ್ತಿರ ಬಂದರು. ಮಂಗಳಾರತಿ ಮೂಲಕ ಪೂಜೆ ಮುಗಿಸಿದ ಅರ್ಚಕರು ಮನೆ ಮಂದಿಗೆ ಆಯುರ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿ ಪೂಜೆ ಮುಗಿಸಿ ಬಂದಿರುವ ಎಲ್ಲರಿಗೂ ತೀರ್ಥ ಪ್ರಸಾದ ವಿತರಿಸಿ ದಕ್ಷಿಣೆ ಪಡೆದು ಮನೆ ಮಂದಿಯನ್ನೆಲ್ಲ ಆಶೀರ್ವದಿಸಿ ಅಲ್ಲಿಂದ ಹೊರಟರು. ವಾಸುದೇವ್ ಬಂದಿರುವ ಎಲ್ಲರ ಬಳಿ ಮಾತನಾಡಿ ಎಲ್ಲರನ್ನೂ ಮನೆಯ ಎದುರುಗಡೆ ಊಟಕ್ಕೆ ವ್ಯವಸ್ಥೆ ಮಾಡಿರುವಲ್ಲಿಗೆ ಕರೆದುಕೊಂಡು ಹೋದರೆ ಸಿಂಚನ ಪಿಯೂಷ್ ಹಾಗೂ ಅವನ ತಾಯಿಯ ಮೇಲೆ ವಿಶೇಷ ಕಾಳಜಿ ತೋರಿಸುವುದನ್ನು ನೋಡಿ ಸಚಿನ್ ಮತ್ತು ಚಾರ್ಲಿ ಗೆಳೆಯನನ್ನು ರೇಗಿಸುತ್ತಿದ್ದರೆ ಆಗಿನಿಂದ ಸಿಂಚನಾಳನ್ನು ಗಮನಿಸುತ್ತಿದ್ದ ನಿವೇದಿತಾ ಸಾಮ್ರಾಟ್ನನ್ನು ಹುಡುಕಿ ಅವನನ್ನು ಪಕ್ಕಕ್ಕೆ ಎಳೆದುಕೊಂಡು ಹೋದಳು. ಕಣ್ಸನ್ನೆಯಲ್ಲೇ ಅವನಿಗೆ ಸಿಂಚನ ಪಿಯೂಷನ್ನು ತೋರಿಸಿ ಅವನ ಕಿವಿಯ ಬಳಿ ಸರಿದು ಕೊನೆಗೂ ಇಬ್ಬರ ಪ್ಯಾಚಪ್ ಮಾಡಿಸಿದೆಯಾ ಹೇಗೆ? ಇಬ್ಬರು ನಗು ನಗುತ್ತಾ ಎಷ್ಟು ಖುಷಿಯಾಗಿದ್ದಾರೆ ನೋಡು ಎಂದರೆ ಎಸ್, ಅದೊಂದು ದೊಡ್ಡ ಸ್ಟೋರಿ, ಆಮೇಲೆ ಹೇಳುತ್ತೇನೆ ಎಂದವನತ್ತ ಆಶ್ಚರ್ಯದಲ್ಲಿ ನೋಡಿದರೆ ಸಾಮ್ರಾಟ್ ಆರ್ಯಗಾಗಿ ಅತ್ತಿತ್ತ ನೋಡುತ್ತಾ ನಿವೇದಿತಳನ್ನು ನೋಡಿದಾಗ ಮುಖದ ತುಂಬ ನಗು ಹೊತ್ತುಕೊಂಡು ತನ್ನನ್ನು ನೋಡುತ್ತಿರುವವಳತ್ತ ಸರಿದು ಅವಳ ಕಿವಿಯಲ್ಲಿ ನಾನು ಹ್ಯಾಂಡ್ಸಮ್ ಅನ್ನೋದು ಗೊತ್ತು, ಆದರೆ ಬಂದಿರುವ ಎಲ್ಲರನ್ನೂ ನಿರ್ಲಕ್ಷಿಸಿ ನನ್ನನ್ನು ನೋಡುವಷ್ಟು ಅಂದವಾಗಿದ್ದೇನೆ ಎನ್ನುವುದು ಈಗಲೇ ತಿಳಿದಿದ್ದು ಅಂತ ಕಣ್ಣೊಡೆದು ಹೇಳಿದವನ ವರಸೆಗೆ ಅವಳ ಮುಖ ಕೆಂಪಾಗಿತ್ತು. ತೀರ ಸನಿಹ ಇರುವವನ ಬಾಡಿ ಸ್ಪ್ರೇ ಪರಿಮಳದ ಜೊತೆ ನೀಲಿ ಬಣ್ಣದ ಶರ್ಟ್ ಹಾಗೂ ಪಂಚೆ ಉಟ್ಟವನು ತುಂಬ ಅಂದವಾಗಿ ಬೇರೆ ಕಾಣುತ್ತಿದ್ದ. ಅವನ ಕಣ್ಣೋಟಕ್ಕೆ ನಾಚಿ ಬೇರೆ ಕಡೆ ದೃಷ್ಟಿ ನೆಟ್ಟವಳ ಮುಖದಲ್ಲಿ ಅವನ ಮಾತಿನಿಂದ ಅಂದವಾದ ನಗುವಿದ್ದರೂ ಮನಸ್ಸು ನಾಚಿ ನುಡಿದದ್ದು ಸಾಕು ನಿವಿ, ಅವನು ಸಾಮ್ರಾಟ್. ಯಾರು ಹೇಳು? ಒಂದೊಮ್ಮೆ ನಿನ್ನ ಆದಿತ್ಯನಾಗಿದ್ದ ಸಾಮ್ರಾಟ್. ಮೊದಲಿನಂತೆ ತನಗೂ ಅವನಿಗೂ ಏನು ಸಂಬಂಧವಿಲ್ಲದಂತೆ ಇದ್ದು ಬಿಡು ಎಂದು ಹೋಗಿದಾಗ ಅರೆ ನಿಮಿಷ ಕಣ್ಮುಚ್ಚಿ ತೆರೆದು ಅವನ ಕಡೆ ನೋಡಿದವಳು ತನ್ನನ್ನೇ ನೋಡುತ್ತಿರುವವನನ್ನು ಗಮನಿಸಿ ನಾನು ಪ್ರೆಟಿ ಕ್ಯೂಟ್ ಅಂತ ಗೊತ್ತು, ಸೀರೆ ಉಟ್ಟರಂತೂ ಕೇಳುವುದೇ ಬೇಡ, ಹಾಗಂತ ಕಣ್ಣು ಬಾಯಿ ಬಿಟ್ಟು ನನ್ನನ್ನು ನೋಡಬೇಡ, ನನಗೆ ದೃಷ್ಟಿಯಾಗಬಹುದು ಎಂದವಳ ಮಾತು ಕೇಳಿ ಅವನಿಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು. ನಿವಿ ಇದನ್ನೆಲ್ಲ ನನಗೆ ಹೇಳಿದ್ದಾಳಾ ಸೀರಿಯಸ್ಲಿ ಎಂದುಕೊಂಡು ನಸುನಗುತ್ತಾ ಅವಳತ್ತ ನೋಡಿದರೆ ಹುಬ್ಬು ಹಾರಿಸಿ ಏನೆಂದು ಕೇಳಿದಳು. ಹಣೆ ನೀವಿಕೊಂಡವನು ಅವಳ ಕೈಯಲ್ಲಿ ತನ್ನ ಕೈ ಬೆರೆಸಿ ನಿವಿ ಪ್ರೀತಿಯಲ್ಲೇ ಕರೆದಾಗ ಅವಳ ಹೃದಯ ಬಡಿತ ಏರಿತ್ತು. ಅವಳ ಸ್ಥಿತಿಯನ್ನು ನೋಡಿ ಮನಸ್ಸಲ್ಲೇ ನಕ್ಕವನು ಏನಿಲ್ಲ ಅಂಕಲ್, ಆಗಿನಿಂದ ಕೈ ಸನ್ನೆಯಲ್ಲೇ ನಮ್ಮನ್ನು ಊಟಕ್ಕೆ ಕರೆಯುತ್ತಿದ್ದಾರೆ, ಹೋಗೋಣವಾ ಎಂದು ಅವಳ ಉತ್ತರಕ್ಕೂ ಕಾಯದೆ ನಗುತ್ತಾ ಅವರಿದ್ದತ್ತ ನಡೆದರೆ ನಿವೇದಿತಾ ಮನಸ್ಸಲ್ಲೇ ಅವನಿಗೆ ಸಹಸ್ರನಾಮ ಮಾಡುತ್ತಾ ಅವನ ಹಿಂದೆ ನಡೆಯುತ್ತಿದ್ದಳು. ಅವರಿಬ್ಬರನ್ನು ದೂರದಿಂದಲೇ ಗಮನಿಸುತ್ತಿದ್ದ ಆರ್ಯ ಅವರ ಪಕ್ಕ ಬಂದಾಗ ನಿವೇದಿತಾ ಕೈ ಬಿಟ್ಟನು. ಅವಳು ಮನೆಯವರನ್ನು ಸೇರಿಕೊಂಡರೆ ಸಾಮ್ರಾಟ್ ಗೆಳೆಯನ ಬಳಿ ಕಣ್ಣಲ್ಲೇ ಸಿಸಿ ಕ್ಯಾಮರಾ ಏನಾದರೂ ಇಟ್ಟುಕೊಂಡಿದ್ದೀಯಾ ಹೇಗೆ? ಅಲ್ಲಿಂದಲೇ ಕಣ್ಣು ಮಿಟುಕಿಸದೆ ನಮ್ಮನ್ನೇ ನೋಡುತ್ತಿದ್ದೆ. ಜಾಸ್ತಿ ಯೋಚಿಸಬೇಡ, ನಾವಿಬ್ಬರು ಸಿಂಚು ಮತ್ತು ಪಿಯೂಷ್ ಬಗ್ಗೆ ಮಾತನಾಡುತ್ತಿದ್ದದ್ದು, ಸ್ವಲ್ಪ ನಿನ್ನ ದೃಷ್ಟಿಯನ್ನು ಅತ್ತ ಹಾಯಿಸು ಎಂದಾಗ ಅವರತ್ತ ನೋಡಿದ ಆರ್ಯ ಆಶ್ಚರ್ಯದಲ್ಲೇ ಏನೋ ಇದು, ಮೊನ್ನೆ ನೀನೇ ತಾನೇ ಹೇಳಿದ್ದು ಸಿಂಚು ಬಳಿ ಮಾತನಾಡಿದೆ ಸೋ ಅಂಡ್ ಸೋ ಅಂತ, ಬಿಡು ನಿನಗೆ ಅವರನ್ನು ಸೇರಿಸುವ ಕೆಲಸ ತಪ್ಪಿತು, ಫೋಕಸ್ ಆನ್ ಯುವರ್ ಲವ್ ಸ್ಟೋರಿ ಡಾರ್ಲಿಂಗ್ ಎಂದು ಕಷ್ಟಡೆದು ಅಲ್ಲಿಂದ ಊಟದ ಟೇಬಲಿನತ್ತ ನಡೆದರೆ ಸಾಮ್ರಾಟ್ ಇವನೊಬ್ಬ 7 ತಿಂಗಳಿಗೆ ಹುಟ್ಟಿದವನು, ಅವನಷ್ಟಕ್ಕೆ ಅವನು ಏನೇನೋ ಅಂದುಕೊಳ್ಳುತ್ತಾನೆ ಅಂತ ಮನಸ್ಸಲ್ಲೇ ಗೊಣಗಿಕೊಂಡು ಅವನನ್ನು ಹಿಂಬಾಲಿಸಿದನು. ಬಂದಿರುವ ಎಲ್ಲರೂ ಊಟ ಮುಗಿಸಿ ವಾಸುದೇವ್ ಹಾಗೂ ಮಕ್ಕಳಲ್ಲಿ ಹೇಳಿ ಹೊರಟರೆ ಮನೆಯವರು ಮಾತ್ರ ಇರುವುದನ್ನು ಗಮನಿಸಿದ ಪಿಯೂಷ್ ವಾಸುದೇವ್ ಬಳಿ ಹೋಗಿ ಸರ್, ನಿಮ್ಮೆಲ್ಲರಲ್ಲಿ ಮುಖ್ಯವಾದ ವಿಷಯವೊಂದು ಹೇಳಬೇಕು ಎಂದವನ ಮಾತಿಗೆ ಖುಷಿಯಲ್ಲೇ ಹೇಳು ಎಂದರು. ಪಿಯೂಷ್ ಒಮ್ಮೆ ದೀರ್ಘ ಉಸಿರು ಹೊರಚೆಲ್ಲಿ ಸೀದಾ ಸಿಂಚನ ಬಳಿ ನಡೆದು ಅವಳ ಕೈ ಹಿಡಿದುಕೊಂಡು ವಾಸುದೇವ್ ಎದುರು ನಿಂತು ಸರ್, ನಿಮ್ಮ ಮಗಳು ಸಿಂಚನ ಹಾಗೂ ನಾನು ಕಾಲೇಜು ದಿನಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೇವೆ, ಇಬ್ಬರೂ ಈಗ ಮದುವೆಯಾಗಬೇಕು ಎಂದುಕೊಂಡಿದ್ದೇವೆ, ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಎಂದ ಅವನ ಮಾತಿಗೆ ವಾಸುದೇವ್ ಮತ್ತು ರಜನಿ ಆಘಾತದಲ್ಲಿ ಎದ್ದು ನಿಂತರೆ ಅವರ ಎದುರು ನಿಂತಿದ್ದ ಇಬ್ಬರ ಎದೆ ಬಡಿತ 100ರ ಗಡಿ ದಾಟಿತ್ತು.
ವಾಸುದೇವ ಇಬ್ಬರನ್ನೂ ಒಂದು ಕ್ಷಣ ದಿಟ್ಟಿಸಿ, ಯಾಕೋ ನಿನ್ನ ಮಾತಿನ ಮೇಲೆ ನಂಬಿಕೆ ಬರುತ್ತಿಲ್ಲ ಪಿಯೂಷ್. ಕಾಲೇಜು ದಿನಗಳಿಂದ ನನ್ನ ಮಗಳನ್ನು ಪ್ರೀತಿಸಿದವನು ಅವಳ ಮದುವೆ ಸಾಮ್ರಾಟ್ ಜೊತೆಗೆಂದು ನಿರ್ಧರಿಸಿದಾಗ ಎಲ್ಲಿಗೆ ಹೋಗಿತ್ತು ಆ ನಿನ್ನ ಪ್ರೀತಿ? ಅವರಿಬ್ಬರ ಮದುವೆ ನಡೆಯಲಿಲ್ಲ, ಅದು ಬೇರೆ ವಿಷಯ. ಆದರೆ ಅಂದು ನನ್ನ ಮಗಳ ಮೇಲಿರದ ಪ್ರೀತಿ ಈಗ ಸಡನ್ನಾಗಿ ಹೇಗೆ ಎಂದಾಗ ಮಾತನಾಡಲು ಹೊರಟ ಸಿಂಚನಾಳನ್ನು ತಡೆದ ಪಿಯೂಷ್, ಕಾಲೇಜು ದಿನಗಳಿಂದ ಇಲ್ಲಿಯವರೆಗೆ ಅವರಿಬ್ಬರ ನಡುವೆ ನಡೆದ ಎಲ್ಲವನ್ನು ಅವರಲ್ಲಿ ಹೇಳಿ. ಕಾಲೇಜು ದಿನಗಳಲ್ಲಿ ಹುಡುಗು ಬುದ್ಧಿ ಸಿಂಚುವನ್ನು ಏನೋ ಪ್ರೀತಿಸಿಬಿಟ್ಟೆ. ಅವಳ ಜೊತೆ ಬೆರೆತಂತೆಲ್ಲ ನನ್ನ ಹಾಗೂ ನಿಮ್ಮ ಫ್ಯಾಮಿಲಿಯನ್ನು ತಾಳೆ ಹಾಕಿ ನೋಡಿದಾಗ ಎರಡು ಫ್ಯಾಮಿಲಿಗಳ ನಡುವೆ ಎಲ್ಲದರಲ್ಲೂ ಆಕಾಶ ಭೂಮಿಯ ಅಂತರವಿತ್ತು. ಈಗಲೂ ಇದೆ ಬಿಡಿ. ಹಾಗೆಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡುವಾಗ ಮುಂದಿನ ಜೀವನ ಕಣ್ಮುಂದೆ ಬಂದರೆ ಹುಚ್ಚು ಹಿಡಿಯುವಂತೆ ಆಗುತ್ತಿತ್ತು. ಒಂದು ಕಡೆ ಅಮ್ಮನ ಜವಾಬ್ದಾರಿ, ಇರಲು ಸ್ವಂತ ಮನೆ ಇಲ್ಲ. ನನ್ನ ಪಾರ್ಟ್ ಟೈಮ್ ಕೆಲಸದ ಜೊತೆ ಅಪ್ಪ ಕೂಡಿಟ್ಟ ಅಲ್ಪ ಸ್ವಲ್ಪ ಹಣದಲ್ಲಿ ನಮ್ಮ ಜೀವನ ಸಾಗುತ್ತಿತ್ತು. ಆದರೆ ಎಷ್ಟು ದಿನ? ಪೂರ್ತಿ ಜೀವನ ಹೀಗೆ ಇರಲು ಸಾಧ್ಯವಿಲ್ಲ. ಏನಾದರೂ ಸಾಧಿಸಿ ಅಮ್ಮನಿಗೆ ಹಾಗೂ ನಾನು ಪ್ರೀತಿಸುತ್ತಿರುವ ಸಿಂಚುಗೆ ಒಂದೊಳ್ಳೆ ಲೈಫ್ ಕೊಡಬೇಕು ಎನ್ನುವ ಕನಸು. ಮೊದಲು ಓದು ಮುಗಿಸಬೇಕೆಂದು ಓದಿನ ಮೇಲೆ ಜಾಸ್ತಿ ಗಮನ ಕೊಟ್ಟೆ. ಎಲ್ಲವೂ ಸರಿಯಾಗಿತ್ತು ಎನ್ನುವಾಗ ಸಿಂಚು ಅವಳ ಮದುವೆಯ ವಿಷಯ ಹೇಳಿ ನನ್ನೆಲ್ಲ ಆಸೆ ಕನಸಿಗೆ ತಣ್ಣೀರೆರಚಿದಳು. ಆ ಕ್ಷಣ ಸಿಂಚು ಎಲ್ಲ ಶ್ರೀಮಂತ ಹುಡುಗಿಯರಂತೆ ನನ್ನ ಜೊತೆ ಪ್ರೀತಿಯ ನಾಟಕವಾಡುತ್ತಿದ್ದಾಳೆ ಎಂದು ತಲೆಯಲ್ಲಿ ಅಚ್ಚಾಗಿತ್ತೇ ಹೊರತು ಒಮ್ಮೆ ಅವಳಲ್ಲಿ ಕೂತು ಆ ಮದುವೆಯ ಬಗ್ಗೆ ಮಾತನಾಡೋಣ, ಚರ್ಚಿಸೋಣ ಎನ್ನುವ ಚಿಕ್ಕ ಆಲೋಚನೆ ನನ್ನ ತಲೆಯಲ್ಲಿ ಸುಳಿಯಲಿಲ್ಲವೋ ಅಥವಾ ನನ್ನೆದುರಿದ್ದ ಜವಾಬ್ದಾರಿ ಹಾಗೆ ಯೋಚಿಸುವಂತೆ ಮಾಡಲಿಲ್ಲವೋ ಗೊತ್ತಿಲ್ಲ. ಆ ದಿನದಿಂದ ಕೇವಲ ತಾಯಿ ಮಾತ್ರ ಮುಖ್ಯವಾದರು ನನಗೆ. ಸಿಂಚುವಿನಿಂದ ಒಂದು ಅಂತರವನ್ನು ಕಾಪಾಡಿಕೊಂಡು ಡಿಗ್ರಿ ಮುಗಿಸಿ ಇಲ್ಲಿಂದ ಹೊರಟುಬಿಟ್ಟೆ. ಮೊದಲ ಬಾರಿ ಸಿಂಚುವನ್ನು ತನ್ನ ದುಡುಕುತನದಿಂದ ಕಳೆದುಕೊಂಡೆ. ಎರಡನೇ ಬಾರಿ ಇಲ್ಲಿಗೆ ಪೋಸ್ಟಿಂಗ್ ಆದಾಗ ಅವಳ ಮದುವೆ ತಯಾರಿ ನಡೆಯುತ್ತಿತ್ತು. ಸಿಂಚು ಖುದ್ದಾಗಿ ನನ್ನ ಮನೆಗೆ ಬಂದು ಅವಳ ಮನಸ್ಸನ್ನು ನನ್ನೆದುರು ಬಿಚ್ಚಿಟ್ಟು ಕಣ್ಣೀರು ಹಾಕಿದರೂ ಅವಳ ಮದುವೆಯನ್ನು ನಿಲ್ಲಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಆದರೆ ಆ ದೇವರು ನಾವಿಬ್ಬರೂ ಸೇರಲೇಬೇಕು ಎನ್ನುವುದನ್ನು ನಮ್ಮ ಹಣೆಯಲ್ಲಿ ಬರೆದಿದ್ದಾನೋ ಏನೋ, ಅದಕ್ಕೆ ಆ ಮದುವೆ ನಿಲ್ಲಿಸಿದ. ಇಷ್ಟೆಲ್ಲ ಆದ ಮೇಲೂ ಹೇಡಿಯ ಹಾಗೆ ಕೂರಲು ನನ್ನಿಂದ ಸಾಧ್ಯವಾಗಲಿಲ್ಲ ಸರ್. ಈಗ ನಾನು ನಿಮ್ಮಷ್ಟು ಶ್ರೀಮಂತನಲ್ಲ, ಆದರೆ ಸಿಂಚು ತುಂಬ ಖುಷಿಯಾಗಿರುವಷ್ಟು ಪ್ರೀತಿಸಿ ಅವಳು ಕೇಳಿದ್ದನ್ನು ಕೊಡಿಸಿ ನೋಡಿಕೊಳ್ಳುವ ಸಾಮರ್ಥ್ಯ ನನಗೆ ಆ ದೇವರು ಕೊಟ್ಟಿದ್ದಾನೆ ಎಂದಾಗ ಎಲ್ಲರೂ ಅವನ ಮಾತಿನಲ್ಲೇ ಕಳೆದು ಹೋಗಿದ್ದರೆ ಸಿಂಚನ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ದಿನದಿಂದ ವಿಡಿಯೋ ಸರಿಯಾಗಿ ಬರ್ತಾ ಇಲ್ಲ, ಆದರೆ ಇನ್ಮುಂದೆ ಹಾಗಾಗೋದಿಲ್ಲ. ಡೈಲಿ ವಿಡಿಯೋ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.